ಜಾತ್ಯತೀತ ಜನತಾದಳದ ಪಕ್ಷದ ಕಚೇರಿಯ ಆವರಣದಲ್ಲಿ ಇವತ್ತಿನ ದಿನ ಮಾಲೂರು ವಿಧಾನಸಭಾ ಕ್ಷೇತ್ರದ ವಿಜಯಕುಮಾರ್ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಮತ್ತು ಅವರ ಸಾವಿರಾರು ಅಭಿಮಾನಿಗಳು ಕಾರ್ಯಕರ್ತರು ಪಕ್ಷಕ್ಕೆ ಸೇರತಕ್ಕಂಥ ಒಂದು ಕಾರ್ಯಕ್ರಮದ ಇವತ್ತಿನ ಸಾಂಕೇತಿಕ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಈಗಾಗಲೇ 3:30 ಗಂಟೆ ಆಗಿದೆ. 4 ಗಂಟೆ ಹತ್ತಿರ ಬರ್ತಾ ಇದ್ವಿ. ವೇದಿಕೆ ಮೇಲೆ ಭಾಳ ಜನ ಶುಗರ್ ಕಂಪ್ಲೇಂಟ್ನವರು ಇರಬಹುದು, ಅದರಿಂದ ನಾನು ಹೆಚ್ಚಿನ ವಿಷಯ ಪ್ರಸ್ತಾಪ ಮಾಡಲ್ಲ. ಒಂದು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಎಲ್ಲ ನಮ್ಮ ಹಿರಿಯ ನಾಯಕರಿದ್ದಾರೆ, ಪಕ್ಷದ ಹಿರಿಯ ಪ್ರಮುಖರು, ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು ಒಂದು ವಿಜಯಕುಮಾರ್ ಅವರು, ಮತ್ತೊಂದು ರಾಮೇಗೌಡರು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಪ್ರಥಮವಾಗಿ ರಾಮೇಗೌಡರು ಇಲ್ಲಿ ಮಾತನಾಡೋದು ಮನಸ್ಸು ಬಿಚ್ಚಿನ ಮುಂದೆ ಮಾತನಾಡಿದ್ದಾರೆ. ಅವರಿಗೆ ರಾಜಕೀಯದಲ್ಲಿ ಆದಂಥ ಅನುಭವಗಳೇನಿದೆ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಂತಂಥ ಒಂದು ದಿನದಿಂದ ಪ್ರಾರಂಭ ಆಗಿ ಹಲವಾರು ರಾಜಕೀಯದ ಅನುಭವಗಳನ್ನು ಅವರೇನು ಕಂಡಿದ್ದಾರೆ ಅದೆಲ್ಲ ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ವ್ಯಕ್ತಪಡಿಸಿದ್ರು. ಆದರೆ ಕೊನೆಗೆ ಒಂದು ಮಾತು ಹೇಳಿದ್ರು, ವಿಜಯಕುಮಾರ್ ಅವರ ಜೊತೆಗೂಡಿ ನಾನು ಮಾಲೂರಿನ ನನ್ನ ಕಾರ್ಯಕರ್ತರನ್ನ ಉಳಿಸ್ಕೊಳ್ತಕ್ಕಂಥದ್ದು, ಅದು ವಿಜಯಕುಮಾರ್ ಅವರ ಅಭಿಮಾನಿಗಳಿರ್ಬೋದು, ನಮ್ಮ ಜನತಾದಳದ ಹಳೆ ಕಾರ್ಯಕರ್ತರುಗಳು ಇರ್ಬೋದು, ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ವಿಜಯಕುಮಾರ್ ಅವರ ಜೊತೆ ನಾನು ಕೈ ಜೋಡಿಸಿ ಎಲ್ಲ ರೀತಿಯ ತ್ಯಾಗಕ್ಕೆ ನಾನು ಸಿದ್ಧವಾಗಿ ನಾನು ಇವತ್ತಿನ ದಿನ ಸಂಪೂರ್ಣ ಸಂತೋಷದಿಂದ ಮುಕ್ತ ಮನಸ್ಸಿನಿಂದ ಘೋಷಣೆ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತೇನು ಹೇಳಿದ್ದಾರೆ. ಈ ಪಕ್ಷದ ಬಗ್ಗೆ ಅವರಿಟ್ಟಿರ್ತಕ್ಕಂಥ ವಿಶೇಷವಾಗಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರ ಬಗ್ಗೆ, ನನ್ನ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಅವರಿಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ಏನು ಇಟ್ಕೊಂಡಿದ್ದಾರೆ, ಅವರ ರಾಜಕೀಯದ ವಿಷಯದಲ್ಲೂ ನಾವು ಕಡೆಗಣಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸಿದರೆ ಬಹುಶಃ ಮಾಲೂರು ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಒಂದು ನಿಷ್ಠಾವಂತ ಮತ್ತು ಪಾರದರ್ಶಕವಾದಂಥ ಆಡಳಿತವನ್ನು ಕೊಡ್ತಕ್ಕಂಥ ಜನಪ್ರತಿನಿಧಿಯನ್ನು ನೀವು ಆಯ್ಕೆ ಮಾಡ್ಕೋತೀರಿ ಅನ್ನೋದು ನನ್ನ ಅಭಿಪ್ರಾಯ. ವಿಜಯ್ ಅವ್ರ ಬಗ್ಗೆ ನಾನೇನು ದೊಡ್ಡದಾಗಿ ಮಾತನಾಡಬೇಕಾಗಿಲ್ಲ. ಬೆಂಗಳೂರಿನಲ್ಲಿ ಅವರ ಚಟುವಟಿಕೆಗಳಿದ್ದರು. ಮಾಲೂರಿನಲ್ಲಿ ಕಳೆದ 7-8 ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಜೊತೆಗೂಡಿ ಏನು ಕೆಲಸ ಮಾಡಿದ್ದಾರೆ. ಇಲ್ಲಿ ಇನ್ನೊಬ್ಬ ನನ್ನ ಸ್ನೇಹಿತ ಪ್ರಭಾಕರ್ ನನ್ನ ಹಳೆ ಸ್ನೇಹಿತನ ಸುಳ್ಳುಗಳನ್ನು ಕಂಡಿದ್ದಾರೆ. ಅವ್ರಿಗೂ ಸ್ವಲ್ಪ ಅನ್ಯಾಯ ಆಗಿರತಕ್ಕಂಥದ್ದು ನಿಜ. ಇಲ್ಲಿ ಈಗ BJPಲಿ ಏನೋ ಓಡಾಡ್ತಿದ್ದಾರೆ, ಅವರಿಗೆ ಒಂದು ಜೀವ ಕೊಟ್ಟಿದ್ದು ಈ ಪಕ್ಷ ಜನತಾದಳ. ಹೊಸಕೋಟೆಯಿಂದ ಕರ್ಕೊಂಡೋಗಿ MLA ಮಾಡಬೇಕಾದ್ರೆ ಬಹುಶಃ ಹಲವಾರು ಜನ ಇದ್ದಾರೆ. ಈಗ ವ್ಯಕ್ತಿಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಪ್ರವೇಶ ಆಗ್ತದೆ ರಾಜಕೀಯವಾಗಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ನಮ್ಮ ಕೋಲಾರದ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು, ನಮ್ಮ ಮಲ್ಲೇಶಣ್ಣ ಲೋಕಸಭಾ ಸದಸ್ಯರಿದ್ದಾರೆ, ಪ್ರಭಾಕರ್, ರಾಮೇಗೌಡರು ಮತ್ತು ನಿಮ್ಮಂಥ ನಿಷ್ಠಾವಂತ ಸಾವಿರಾರು ಕಾರ್ಯಕರ್ತರು ಅವರ ಬೆನ್ನೆಲುಬಾಗಿ ನೀವು ನಿಂತಿದ್ದೀರಿ. ನಿಮ್ಮ ಒಂದು ಶ್ರಮ, ನಿಮ್ಮ ಒಂದು ಆಶೀರ್ವಾದದಿಂದ ಇವತ್ತು ಈ ಸಮಾಜಕ್ಕೆ ಒಂದು ಶಕ್ತಿ ದೊರಕತಕ್ಕಂಥದ್ದಕ್ಕೆ ಮಾಲೂರಿನ ಜನತೆ ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಂದು ಬೃಹತ್ ಸಭೆ ಮಾಡಿ ಅಲ್ಲಿ ಅಧಿಕೃತವಾಗಿ ಕಾರ್ಯಕ್ರಮ ಸಮಾವೇಶ ನಾನು ಮಾಡೋದಿದೆ. ವಿಜಯ್ ಅವರು, ರಾಮೇಗೌಡರು, ಪ್ರಭಾಕರ್ ಅವರ ನೇತೃತ್ವದಲ್ಲಿ, ನಿಮ್ಮಗಳ ನೇತೃತ್ವದಲ್ಲಿ ಅಲ್ಲಿ ಭಾಳ ವಿಷಯಗಳನ್ನು ಅಲ್ಲಿ ಮಾತಾಡೋಣ. ನನಗೆ ಮಾಲೂರು ಭಾಳ ದೊಡ್ಡ ಮಟ್ಟದಲ್ಲೇ ವಿಷಯಗಳು ಗೊತ್ತಿರತಕ್ಕಂಥದ್ದು ಇರೋದು ಎಲ್ಲರೂ ನನ್ನ ಸ್ನೇಹಿತರೆ. ಜನಗಳ ನಿರೀಕ್ಷೆಗಳನ್ನು ಹುಸಿಗೊಳಿಸದೆ ಕೆಲಸ ಮಾಡತಕ್ಕಂಥ ಒಂದು ಸರ್ಕಾರ ತರಲಿಕ್ಕೆ
ಒಂದು ಅವಕಾಶ ಈ ನಾಡಿನ ಜನತೆ ಜಾತಿಯನ್ನು ಬಿಟ್ಟು ಒಂದು ಮತ ಕೊಡಿ. ಈ ಮೀಸಲಾತಿಯ ವ್ಯವಸ್ಥೆಗಳಲ್ಲಿ ಹಲವಾರು ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡಿ ಪಾಪ ಅಹಿಂದ ನಾಯಕರು ಅಂತ ಹೇಳ್ತಾರೆ. ಯಾವ್ಯಾವ ಸಮಾಜಗಳಿಗೆ ಏನೇನು ಪಾಲು ಕೊಟ್ಟರು ಅಂತಕ್ಕಂಥದ್ದನ್ನು ಏನಾದರೂ ಪಟ್ಟಿ ಬಿಡುಗಡೆ ಮಾಡಿ ಅಂದರೆ ನಿಜವಾದ ಬಣ್ಣ ಅವರದು ಹೊರಗೆ ಬರ್ತದೆ ಜನಗಳ ಮುಂದೆ. ನಾನು ಯಾತಕ್ಕೆ ಇವತ್ತು ಈ ಮಾತು ಹೇಳ್ತಾ ಇದ್ದೇನೆ, ಇಲ್ಲಿ ಊಡಿ ವಿಜಯ್ ಇವತ್ತು ಈ ಪಕ್ಷಕ್ಕೆ ಸೇರಿದ್ದಾರೆ ಒಂದು ಹಿಂದುಳಿದ ವರ್ಗದ ಸಮಾಜದಿಂದ. ಆ ಹಿನ್ನೆಲೆಯಲ್ಲಿ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ, ನಮ್ಮ ಪಕ್ಷಕ್ಕೆ ಜಾತಿ ಇಲ್ಲ. ಇವತ್ತು ನಮಗೂ ಬೇಕಾಗಿರೋದು ದೇವೇಗೌಡರು ಹೇಳಿದಂಥ ರೀತಿಯಲ್ಲಿ ಎಲ್ಲ ಸಮಾಜಗಳು ಒಂದು ಅಣ್ಣ ತಮ್ಮನ ರೀತಿಯಲ್ಲಿ ಅನ್ಯೋನ್ಯವಾಗಿ ಬಾಳ್ತಕ್ಕಂಥ ಒಂದು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಕ್ಕಂಥದ್ದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ 4 ಗಂಟೆ ಆಗಿದೆ. ನಾನು ಸುದೀರ್ಘವಾಗಿ ಏನು ಮಾತನಾಡಕ್ಕೆ ಹೋಗಲ್ಲ. ಇವರ 3 ಜನ ಏನಿದ್ದಾರೆ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಮಾಲೂರು ಜನತೆಯ ಪರವಾದಂಥ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನೀವು 3 ಜನ ಒಗ್ಗಟ್ಟಾಗಿರಿ. ಇನ್ನು ಉಳಿದಿದ್ದನ್ನು ಭಗವಂತನಿಗೆ ಬಿಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ 3 ಜನನ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಭಗವಂತ ನಮಗೇನು ಶಕ್ತಿ ಕೊಡ್ತೇನೆ ಅದನ್ನು ನಿಮಗೇ ದಾರಿ ಎರಿತೀವಿ. ಈ ಮಾತನ್ನು ಹೇಳಿ ಒಂದು ಕುಟುಂಬದ ಥರ ಒಟ್ಟಿಗೆ ಹೋಗ್ತಕ್ಕಂಥದ್ದಕ್ಕೆ ಇವತ್ತು ಬಹುಶಃ ಇದು ಇವತ್ತಿನ ಮಾಲೂರಿನ ಈ ಕಾರ್ಯಕ್ರಮ ಜನತಾದಳ ಮುಂದಿನ ದಿನಗಳಲ್ಲಿ 20 ಸೀಟು 15 ಸೀಟು 30 ಸೀಟ್ ಏನು ಹೇಳ್ತಾ ಇದ್ದಾರೆ ಅದೆಲ್ಲದಕ್ಕೂ ಉತ್ತರವನ್ನು ಕೊಡಲಿಕ್ಕೆ ತಯಾರಾಗ್ತಿದೆ ಅಂತಕ್ಕಂಥದ್ದನ್ನು ಮಾಲೂರಿನ ನಮ್ಮ ಜನತೆ, ಮಾಲೂರಿನ ವಿಜಯ್ ಅವರ, ರಾಮೇಗೌಡರ, ಪ್ರಭಾಕರ್ ಅವರ ಅಭಿಮಾನಿಗಳು, ನಮ್ಮ ಹಿರಿಯರೇನು ಬಂದಿದ್ದಾರೆ ಮಾಲೂರಿನಿಂದ ಒಂದು ಸಂದೇಶವನ್ನು ನಾಡಿನ ಜನತೆಗೆ ತಲುಪಿಸ್ತಾ ಇದ್ದೀರಿ. ಅದಕ್ಕೆ ನನ್ನ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.